ನೋಡಿ, ಇದು ಪುಡಿ ರೌಡಿಗಳ ಅಟ್ಟಹಾಸ ಆದರೆ ಮತ್ತೊಂದು ಕಡೆ ರೌಡಿ ಶೀಟರ್ ಬಿಕ್ಲು ಶಿವ ಈತನ ಬರ್ಬರ ಹತ್ಯೆ ಆಗ್ಬಿಟ್ಟಿದೆ. ಗುರುತೇ ಸಿಗದ ರೀತಿಯಲ್ಲಿ ಹೊಡೆದಾಕ್ಬಿಟ್ಟಿರೋದು. ಸೊ ಈ ಹತ್ಯೆ ಕೇಸ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಏನಂತ, ಕೇಸ್ನಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್ ಆಗಿದೆ. ಭೈರತಿ ಬಸವರಾಜ್ ಈ ಕೇಸ್ನಲ್ಲಿ A5 ಆರೋಪಿ ನಂಬರ್ 5 ಕೊಲೆಗೆ ಭೈರತಿ ಬಸವರಾಜ್ ಕುಮ್ಮಕ್ಕು ನೀಡಿದ್ದಾರೆ ಅಂತ ಕಂಪ್ಲೇಂಟ್ ಆಗಿದೆ. ಬಿಕ್ಲು ಶಿವ ಅವರ ತಾಯಿ ವಿಜಯಲಕ್ಷ್ಮಿ ಕೊಟ್ಟಂತ ದೂರಿನ ಮೇರೆಗೆ ಎಫ್ಐಆರ್ ದಾಖಲು ಮಾಡಲಾಗುತ್ತೆ. ಈ ಎಫ್ಐಆರ್ನಲ್ಲಿ ಜಗದೀಶ್, ವಿಮಲ್, ಕಿರಣ್, ಅನಿಲ್, ಭೈರತಿ ಬಸವರಾಜ್, ಭಾರತೀನಗರ ಪೊಲೀಸರಿಂದ ಈಗ ತನಿಖೆ ಮುಂದುವರಿತಾ ಇದೆ. ಇದಕ್ಕೂ ಈ ರಕ್ತ ಚರಿತ್ರೆಗೆ ರಾಜಧಾನಿಯಲ್ಲಿ ನಡೀತಿರುವಂಥ ಈ ಒಂದು ಕೆಲವೊಂದಿಷ್ಟು ರಕ್ತ ಚರಿತ್ರೆ ಅಂತಲೇ ಕರಿಬೇಕಾಗತ್ತೆ ನಾವು. ಯಾವುದೋ ಒಂದು ದ್ವೇಷದ ಕಾರಣಕ್ಕೋ ಇನ್ಯಾವುದೋ ಜಿದ್ದಿಗೋ ವೈಯಕ್ತಿಕ ದ್ವೇಷದಿಂದಲೋ ಹತ್ಯೆಗಳಾಗ್ತಾ ಇದ್ದಾವೆ. ಈ ರಕ್ತ ಚರಿತ್ರೆಗೆ ನಮ್ಮ ಬೆಂಗಳೂರಿನಲ್ಲಿ ಕೊನೆನೇ ಇಲ್ವಾ ಅಂತ ಒಂದು ಕಡೆ ಪುಡಿ ರೌಡಿಗಳ ಅಟ್ಟಹಾಸ, ಮತ್ತೊಂದು ಕಡೆ ರೌಡಿ ಶೀಟರ್ಗಳ ಅಟ್ಟಹಾಸ. ಒಬ್ಬ ರೌಡಿ ಶೀಟರ್ನ ಎತ್ತೋದಕ್ಕೆ ಮತ್ತೊಬ್ಬ ರೌಡಿ ಶೀಟರ್ ಕಾಯ್ಕೊಂಡು ಕೂತಿರ್ತಾನೆ. ಮಚ್ಚಿನಿಂದ ಶುರುವಾಗಿದ್ದು ಮಚ್ಚಲ್ಲೇ ಅಂತ್ಯ ಆಗೋದು ಒಂದು, ಅದು ಈ ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ. ಅದೇ ರೀತಿಯಾಗಿ ನೋಡಿ, ಎಫ್ಐಆರ್ ದಾಖಲಾಗಿದೆ, ಅದರ ಪ್ರತಿ ಗಮನಿಸ್ತಾ ಇದ್ದೀರಿ. ಭೈರತಿ ಬಸವರಾಜ್ ಈ ರೌಡಿ ಶೀಟರ್ ಬಿಕ್ಲು ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಈತನ ಹತ್ಯೆ ಕೇಸ್ನಲ್ಲಿ A5 ಅಂದರೆ ಆರೋಪಿ ನಂಬರ್ 5 ಸ್ಥಾನದಲ್ಲಿ ಭೈರತಿ ಬಸವರಾಜ್ ಇದ್ದಾರೆ. ಕಾರಣ ಏನು? ಈ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಈತನನ್ನ ಹತ್ಯೆ ಮಾಡೋದಕ್ಕೆ ಭೈರತಿ ಬಸವರಾಜ್ ಕುಮ್ಮಕ್ಕು ಕೊಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿರೋದು. ಕಂಪ್ಲೇಂಟ್ ಕೊಟ್ಟಿದ್ಯಾರು? ಬಿಕ್ಲು ಶಿವ. ಹತ್ಯೆಯಾದ ಬಿಕ್ಲು ಶಿವ ಅವರ ತಾಯಿ ವಿಜಯಲಕ್ಷ್ಮಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ನಾನು ಹೇಳ್ತಾ ಇದ್ದೆ, ಈ ರಕ್ತ ಚರಿತ್ರೆಗೆ ಯಾವತ್ತೂ ಕೊನೆನೇ ಇಲ್ವಾ ಅಂತ. ನಮ್ಮ ಬೆಂಗಳೂರಿನಲ್ಲಿ ಒಂದು ಕಡೆ ಪುಡಿ ರೌಡಿಗಳ ಅಟ್ಟಹಾಸ, ಮತ್ತೊಂದು ಕಡೆ ರೌಡಿ ಶೀಟರ್ಗಳ ಅಟ್ಟಹಾಸ. ಈಗ ಬಿಕ್ಲು ಶಿವ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ A5 ಸ್ಥಾನದಲ್ಲಿದ್ದಾರೆ ಭೈರತಿ ಬಸವರಾಜ್ ಅವರು. ಯಾವ ರೀತಿ ಕುಮ್ಮಕ್ಕು ಅಂತ ಹೇಳಿ ಬಿಕ್ಲು ಶಿವ ಅವರ ತಾಯಿ ಆರೋಪ ಮಾಡ್ತಾ ಇರೋದು? ಶರತ್, ಮಚ್ಚಿಡಿದವನಿಗೆ ಮಚ್ಚಿಂದನೇ ಅಂತ್ಯ ಅನ್ನುವಂಥದ್ದು ಸಾಕಷ್ಟು ಬಾರಿ ಪ್ರಕರಣಗಳು ಕೂಡ ಸಾಬೀತಾಗಿರುವಂಥದ್ದು. ಅದಕ್ಕೆ ಇದು ಕೂಡ ಒಂದು ಹೊಸ ಸೇರ್ಪಡೆ ಅಂತಲೇ ಹೇಳ್ಬೋದು. ಅಂದರೆ ನಿನ್ನೆ ತಡರಾತ್ರಿ 8 ಗಂಟೆ ಸುಮಾರಿಗೆ ಒಂದು ಸ್ನೇಹಿತರ ಅಜಾದಂತಹ ಇಮ್ರಾನ್ ಮತ್ತು ಲೋಕೇಶ್ ಅವರ ಜೊತೆ ಬಂದು ಈ ಒಂದು ಸ್ಪಾಟ್ನಲ್ಲಿ ನಿಂತಿರ್ತಾರೆ. ಆಗ ಏಕಾಏಕಿ ಬಂದಂತಹ ಒಂದು 7-8 ಜನ ದುಷ್ಕರ್ಮಿಗಳು ಭೀಕರವಾಗಿ ಮಾರಕಾಸ್ತ್ರಗಳಿಂದ ಹಲ್ಲೆಯನ್ನು ಮಾಡ್ತಾರೆ. ಆತ ಅಲ್ಲೇ ಕುಸಿದು ಬೀಳ್ತಾನೆ. ಈ ಎರಡೂ ಕಾರುಗಳ ನಡುವೆ ಆತ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು, ಸಾಧ್ಯನೇ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಆತನನ್ನು ಲಾಕ್ ಮಾಡಿರ್ತಾರೆ. ಆಗ ಈ ಇಮ್ರಾನ್ನನ್ನು ಬಿಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಆತನ ಮೇಲೆ ಕೂಡ ಹಲ್ಲೆಯನ್ನು ಮಾಡ್ತಾರೆ. ಆಗ ಆತ ಎಸ್ಕೇಪ್ ಆಗ್ತಾನೆ. ಮತ್ತೊಬ್ಬ ಆತನ ಜೊತೆ ಇದ್ದಂಥ ಕಾರ್ ಡ್ರೈವರ್ ಲೋಕೇಶ್ ಕೂಡ ಒಂದು ವಿಡಿಯೋವನ್ನು ಮಾಡ್ಕೊಳ್ತಾ ಇರ್ತಾನೆ ಅಂತ ಹೇಳಿ ಆಕೆ ದೂರನ್ನು ಕೊಟ್ಟಿದ್ದಾರೆ. ಆ ಭಾರತೀನಗರ ಪೊಲೀಸ್ ಠಾಣೆಗೆ ಈಗ ದೂರನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಜಗ್ಗಾ, ಅನಿಲ್, ಕಿರಣ್ ಹಾಗೂ ವಿಮಲ್ ಜೊತೆ ಸೇರಿದಂತೆ ಶಾಸಕರಾದಂತಹ ಭೈರತಿ ಬಸವರಾಜ್ ಅವರ ವಿರುದ್ಧ ಕೂಡ ಈಗ ದೂರು ದಾಖಲಾಗಿದೆ. ಅಂದ್ರೆ ಭೈರತಿ ಬಸವರಾಜ್ ಅವರ ವಿಚಾರ ಯಾಕೆ ಇಲ್ಲಿ ಪ್ರಸ್ತಾಪ ಆಯಿತು ಅಂತ ಹೇಳಿದ್ರೆ, ಅವರ ಸಹಚರರಾಗಿರುವಂತಹ ಜಗ್ಗಾ ಅಲಿಯಾಸ್ ಜಗದೀಶ್ ಏನಿದ್ದಾನೆ, ಈತ ರೌಡಿ ಶೀಟರ್ ಆಗಿದ್ದು ಕೂಡ ಈ ಹಿಂದೆ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಶಿವಕುಮಾರ್ ಅವರು ಒಂದು ಜಾಗವನ್ನ ತನ್ನ ಹೆಸರಿಗೆ, ಸ್ನೇಹಿತನಿಗೆ ಒಂದು ಹೆಸರಿಗೆ ಮಾಡಿರ್ತಾರೆ, ಅಗ್ರಿಮೆಂಟ್ ಹಾಕಿ ಈತ ಒಂದು GP ಮಾಡ್ಕೊಂಡಿರ್ತಾರೆ. ಆ ಜಾಗದಲ್ಲಿ ಒಂದು ಶೆಡ್ ಅನ್ನ ನಿರ್ಮಾಣ ಮಾಡಿ ಇಬ್ರು ಮಹಿಳೆಯರನ್ನು ಕೂಡ ಇಟ್ಟಿರ್ತಾರೆ. ಆಗ ಸ್ಥಳಕ್ಕೆ ಹೋದಂತ ಜಗ್ಗಾ ಅಂಡ್ ಟೀಮ್ ಏನಿರುತ್ತೆ, ಆ ಒಂದು ಶೆಡ್ ಅನ್ನ ಡೆಮಾಲೇಷನ್ ಮಾಡಿ ಅದಾದ ಬಳಿಕ ಮನೆ ಹತ್ರ ಬಂದು ಈ ಜಾಗವನ್ನ ತನಗೆ ಪೊಸಿಷನ್ ಅನ್ನು ಬಿಟ್ಕೊಡ್ಬೇಕು, ಇಲ್ಲ ಅಂತ ಹೇಳಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಹೇಳಿ ಅವರಿಗೆ ಶಿವಪ್ರಕಾಶ್ ಅವರಿಗೆ ಒಂದು ಆವಾಜನ್ನ ಹಾಕ್ತಾರೆ. ಆ ಒಂದು ವಿಡಿಯೋವನ್ನು ಕೂಡ ಮಾಡ್ಕೊಂಡಿರ್ತಾರೆ. ಆ ಒಂದು ವಿಡಿಯೋವನ್ನ ಮಾಡಿಕೊಂಡು ಅದೇ ಒಂದು ಆಧಾರದ ಮೇಲೆ ಪೊಲೀಸರಿಗೂ ಕೂಡ ಒಂದು ದೂರನ್ನು ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಭಾರತೀನಗರ ಠಾಣೆಯಲ್ಲಿ ಹಾಗೆ ಒಂದು FIR ದಾಖಲಾಗಿರುತ್ತೆ. ಅಲ್ಲಿ ಬಸವರಾಜ್ ಅವರ ಹೆಸರಿರುತ್ತೆ. ಈ ಘಟನೆ ಆದ ನಂತರ ಕೂಡ ಪೊಲೀಸರು ಎಚ್ಚೆತ್ಕೊಳ್ಬೇಕಾಗಿತ್ತು. ಆದ್ರೆ ಶಾಸಕರು ಅನ್ನುವಂಥ ಕಾರಣಕ್ಕೆ ಸುಮ್ಮನೆ ಆಗಿದ್ರ, ಆ ಸಹಚರರು ಅನ್ನುವಂತಹ ಇದ್ರೂ ಕೂಡ ಯಾಕೆ ಕರೆಸಿ ಅವರಿಗೆ ಒಂದು ವಾರ್ನ್ ಮಾಡಿಲ್ಲ ಅನ್ನೋಂಥ ಪ್ರಶ್ನೆ ಕೂಡ ಮೂಡುತ್ತೆ. ಯಾಕಂದ್ರೆ ಅವತ್ತು ಕರೆಸಿ ಏನಾದ್ರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಕಾನೂನಿನ ಪಾಠ ಮಾಡಿದ್ರೆ ಇವತ್ತು ಈ ಹತ್ಯೆ ಆಗ್ತಾ ಇರಲಿಲ್ಲ ಅಂತ ಹೇಳಿ ಅವರ ತಾಯಿ ಕೂಡ ಹೇಳ್ತಾ ಇರುವಂತದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ 5 ವಿರುದ್ಧ ಶಾಸಕ ಭೈರತಿ ಬಸವರಾಜ್ ಸೇರಿ 5 ವಿರುದ್ಧ ಈಗ ಭಾರತೀನಗರ ಠಾಣೆಯಲ್ಲಿ FIR ದಾಖಲಾಗಿದೆ. ಅವ್ರನ್ನ ನೋಟಿಸ್ ಕೊಟ್ಟು ಕರೆಸ್ತಾರ, ವಿಚಾರಣೆಯನ್ನ ಮಾಡ್ತಾರ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಿದೆ. ಆದ್ರೆ ಈಗಾಗಲೇ 3 ಶಂಕಿತರನ್ನ ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಿ ವಿಚಾರ ತಿಳಿದು ಬರ್ತಾ ಇದೆ. ಸೊ ಈ ಜಮೀನು ವಿಚಾರಕ್ಕೆ ಹತ್ಯೆ ಆಗಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಇದನ್ನ ಬಿಟ್ಟು ಬೇರೆ ಏನಾದ್ರೂ ವೈಯಕ್ತಿಕ ವಿಚಾರಗಳು ಇತ್ತ ಅನ್ನುವಂಥದ್ದು ಕೂಡ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿರುವಂಥದ್ದು. ಶರತ್, ಈಗ ಜಮೀನು ವಿಚಾರ ಅಂತ ಹೇಳಿದ್ರಿ, ನೀವು ಪ್ರಮುಖವಾಗಿ ಉಲ್ಲೇಖ ಮಾಡಿದ್ರಿ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಯಾವ ರೀತಿ ಸಾಗ್ತಾ ಇದೆ ಅಂತ ಪ್ರಮುಖವಾಗಿ?
ಶರತ್, ಈ ಹಿಂದೆ ಕೂಡ ಕಳೆದ 2023ರಲ್ಲಿ ಒಂದು ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗದೀಶ್ ಮತ್ತು ಈ ಶಿವಪ್ರಕಾಶ್ ಏನಿದ್ದಾರೆ ಅವರ ಮಧ್ಯೆ ಒಂದು ವ್ಯಾಜ್ಯ ಇರುತ್ತೆ. ಆಗ ಒಂದು ಜಮೀನನ್ನ ಏನು ಇವರು ತೆಗೆದುಕೊಂಡಿರ್ತಾರೆ ಸಿಂಗಾರೆಡ್ಡಿ ಅನ್ನೋರ ಬಳಿ, ಸೊ ಆ ಜಾಗವನ್ನು ತನಗೆ ಬಿಟ್ಕೊಡ್ಬೇಕು ಅಂತ ಹೇಳಿ ಅವರು ಒಂದು ಗಲಾಟೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಅವರೊಂದು ದೂರನ್ನ ಕೊಡ್ತಾರೆ. ಸದ್ಯ ಸಿವಿಲ್ ಮ್ಯಾಟರ್ ಆಗಿರೋದ್ರಿಂದಾಗಿ ಅದು ಕೋರ್ಟ್ ಅಲ್ಲಿ ವಿಚಾರಣೆಯನ್ನ ಮಾಡ್ಕೊಳ್ಬೇಕು, ಇತ್ಯರ್ಥವನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ಪೊಲೀಸರು ಕೂಡ ಸುಮ್ಮನೆ ಆಗಿರ್ತಾರೆ. ಅಂದ್ರೆ ಏನಾದ್ರೂ ಗಲಾಟೆ ಗದ್ದಲ ಆದಂತಹ ಸಂದರ್ಭದಲ್ಲಿ ಅವ್ರನ್ನ ಕರೆಸಿ ಹೇಳ್ಬೋದಾಗಿತ್ತು. ಆದ್ರೆ ಸಿವಿಲ್ ಮ್ಯಾಟರ್ ಆಗಿರೋದ್ರಿಂದಾಗಿ ಕೂಡ ಅವರು ಸುಮ್ಮನೆ ಇರ್ತಾರೆ. ಸೊ ಇದನ್ನೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದು ಗಲಾಟೆಯನ್ನು ಮಾಡಿ ಹತ್ಯೆ ಮಾಡಿದ್ದಾರೆ ಅಂತ ಹೇಳಿ ಸದ್ಯ ತಿಳಿತಾ ಇದೆ. ಸೊ ಈಗ ಶಾಸಕರ ಹೆಸರು ಕೇಳಿ ಬಂದಿರೋದ್ರಿಂದಾಗಿ ಅವ್ರನ್ನೂ ಕೂಡ ಸಹಜವಾಗಿಯೇ ಅವ್ರನ್ನ ಕರೆಸಿ ವಿಚಾರಣೆಯನ್ನ ಮಾಡ್ಕೊಳ್ತಾರ, ಹೇಳಿಕೆಗಳನ್ನ ಪಡೆದುಕೊಳ್ತಾರ ಅನ್ನೋಂಥ ಪ್ರಶ್ನೆ ಕೂಡ ಇದೆ. ಸದ್ಯ ಪೊಲೀಸರು ಯಾವ ರೀತಿಯಾದಂಥ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗಿರುವಂತದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್. ಡೀಟೇಲ್ಸ್